ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ರಬಿಯಾ ಅಲ್ ಅದಾವಿಯ ಸೂಫಿ ಪರಂಪರೆ ಕಂಡ ಅತ್ಯಂತ ಶ್ರೇಷ್ಠ ಸಂತಳಾಗಿದ್ದವಳು. ಸುಮಾರು 6-7 ಶತಮಾನದಲ್ಲಿ ಬದುಕಿ ಬಾಳಿದ ಈ ಮಹಿಳೆಯ ಜೀವನಗಾಥೆ ಅತ್ಯದ್ಭುತವಾದದ್ದು. ಆಕೆ ತನ್ನ ಬದುಕಿನಲ್ಲಿ ಬಹಳಷ್ಟು ಜನ ಸಾಧು ಸಂತರಿಗೆ ಮಾದರಿಯಾಗಿ ಅನೇಕರಿಗೆ ಜ್ಞಾನೋದಯಕ್ಕೆ ಕಾರಣವಾದವಳು. ಆಕೆ ಈ ಮನಸ್ಸಿನ ಪರಿಪಕ್ವತೆ ಭಗವಂತನ ಕೃಪೆಯೇ ಹೌದು. ಬಹುಶಃ ಆಕೆಗೆ ಅದು ಸಣ್ಣ ವಯಸ್ಸಿನಲ್ಲೇ ಸಾಧಿಸಬೇಕು. ರಬಿಯಾ ಹುಟ್ಟಿದ್ದು ಅತ್ಯಂತ ಬಡ ಕುಟುಂಬದಲ್ಲಿ. ತಂದೆ ತಾಯಿಯರಿಗೆ 4ನೇ ಮಗುವಾಗಿ ಹುಟ್ಟಿಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆಕೆ ತನ್ನ ತಾಯಿಯ ವಾತ್ಸಲ್ಯವನ್ನು ಹೆಚ್ಚು ದಿನ ಕಾಣಲಿಲ್ಲ. ಇದು ಸಾಲದು ಅಂತ ಹೇಳಿ ಆಕೆ ಸುಮಾರು 7-8 ವರ್ಷವಿದ್ದಾಗ ದೇಶದಲ್ಲಿ ಭಾರಿ ಬರಗಾಲ ಬಿದ್ದು ಮನೆ ಮಂದಿಯೆಲ್ಲ ದಿಕ್ಕು ದಿಕ್ಕಿಗೆ ಹಂಚಿ ಹೋದರು. ಆಕೆಗೆ ತನ್ನ ಅಣ್ಣ ತಮ್ಮಂದಿರು ತಂದೆ ಎತ್ತು ಹೋದರಿಂದ ಗೊತ್ತಾಗಲಿಲ್ಲ. ಆ ಪುಟ್ಟ ಹುಡುಗಿಯನ್ನು ಯಾರೋ ದನದಾಸಿಗೆ ಹೊತ್ತುಕೊಂಡು ಬೇರೆ ಊರಿಗೆ ಹೋಗಿ ಒಬ್ಬ ಯಜಮಾನನಿಗೆ ದಾಸಿಯಾಗಿ ಮಾರಿಬಿಟ್ರು. ಈ ಯಜಮಾನನು ಮಹಾಕ್ರೂರಿ. ಮಾತೆತ್ತದ ಸಾಕು ಬೈಗುಳವನ್ನೇ ಸುರಿಸ್ತಾ ಇದ್ದ. ಇಡೀ ಮನೆಯ ಕೆಲಸವನ್ನು ರಬಿಯಾ ಒಬ್ಬಳೇ ಮಾಡಬೇಕಿತ್ತು. ಮನೆ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಮತ್ತು ಯಾವ ಕೆಲಸ ಹೇಳಿದ್ರೂ ಮಾಡುವ ರಬಿಯಾಳಿಗೆ ಸ್ವಲ್ಪವಾದರೂ ವಿಶ್ರಾಂತಿ ದೊರಕುತ್ತಿರಲಿಲ್ಲ. ಇಷ್ಟೊಂದು ಕೆಲಸದಲ್ಲಿ ಸ್ವಲ್ಪವಾದರೂ ಹೆಚ್ಚು ಕಡಿಮೆ ಆದರೆ ಆಕೆಗೆ ಅಂದು ಊಟನೇ ಇರ್ತಿರಲಿಲ್ಲ. ಮೇಲೆ ಯಜಮಾನ ನಿರ್ದಯವಾಗಿ ಬಾರ್ಕೋಲಿನಿಂದ ಬಾಸಂಡೆ ಬರುವಂತೆ ಹೊಡಿತಾ ಇದ್ದ. ಪುಟ್ಟ ಮಗು ರಬಿಯಾ ಕಷ್ಟ ಹೇಳಿಕೊಳ್ಳುವುದು ಯಾರ ಮುಂದೆ? ಅವಳ ರಕ್ಷಣೆಗೆ ಆಶ್ರಯಕ್ಕೆ ನಿಲ್ಲುವವರು ಯಾರೂ ಇರಲಿಲ್ಲ. ಆದ್ದರಿಂದ ರಬಿಯಾ ರಾತ್ರಿ ತಾನೊಬ್ಬಳೇ ಅತ್ತು ಸಮಾಧಾನ ಮಾಡಿಕೊಳ್ತಾ ಇದ್ದ. ಒಂದು ದಿನವಾದರೂ ಮತ್ತೊಬ್ಬರ ಮುಂದೆ ತನ್ನ ಕಷ್ಟವನ್ನು ಹೇಳಿಕೊಟ್ಟಿರಲಿಲ್ಲ. ಒಂದು ರಾತ್ರಿ ಯಜಮಾನ ತುಂಬ ತಡವಾಗಿ ಮನೆಗೆ ಬರ್ತಾನೆ. ಮಗು ರಬಿಯಾ ಎಚ್ಚರವಿದ್ದು ಬಾಗಿಲು ತೆಗೆದು ಅವನಿಗೆ ಊಟಕ್ಕೆ ಬಡಿಸಿ ನಂತರ ಅವನ ಊಟ ಆದ ಮೇಲೆ ಮಲಗಲಿಕ್ಕೆ ಹೋಗ್ತಾಳೆ. ಯಜಮಾನ ತನ್ನ ಕೊಠಡಿಗೆ ಹೋಗಬೇಕಾದ್ರೆ ಪುಟ್ಟ ರಬಿಯ ಕೋಣೆಯಲ್ಲಿ ಏನೋ ಪಿಸು ಮಾತು ಕೇಳಿದ ರೀತಿಯಲ್ಲಿ ಆಗುತ್ತೆ. ಅವನಿಗೆ ಸಂಶಯ, ಈ ಹುಡುಗಿ ಈ ಹೊತ್ತಿನಲ್ಲಿ ಯಾರೊಡನೆ ಮಾತನಾಡ್ತಾ ಇರಬೇಕು? ಆಕೆ ಏನಾದರೂ ಹೊಂಚ ಹಾಕ್ತಾ ಇರ್ಬೋದಾ? ಹೀಗೆಲ್ಲ ಯೋಚಿಸಿ ಅವನು ನಿಧಾನವಾಗಿ ಸದ್ದು ಮಾಡದೆ ಆಕೆಯ ಕೋಣೆಯ ಮುಂದೆ ಬಾಗಿಲಿನ ಹತ್ರ ಬಂದು ನಿಂತು ಇಣುಕಿ ಒಳಗೆ ನೋಡ್ತಾನೆ. ರಬಿಯಾ ಮಲಗುವ ಮೊದಲು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಭಗವಂತ, ಪ್ರಪಂಚದ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡು, ಅದರಲ್ಲೂ ನನ್ನ ಯಜಮಾನನಿಗೆ ವಿಶೇಷ ಕೃಪೆಯನ್ನು ಮಾಡು. ಆತ ತುಂಬ ದಯಾಳು. ನನ್ನನ್ನು ಮನೆಯಲ್ಲಿ ಸಾಕಿಕೊಂಡು ಅನ್ನದಾತನಾಗಿದ್ದಾನೆ. ಆತ ತುಂಬ ಒತ್ತಡದಲ್ಲಿದ್ದಾನೆ. ಯಾವುದೇ ಆತಂಕವಿದ್ದರೆ ಅದನ್ನು ದಯವಿಟ್ಟು ಪರಿಹರಿಸು. ಅವನ ಮನಸ್ಸಿನಲ್ಲಿ ಕೋಪಕ್ಕೆ ಕಾರಣವಿಲ್ಲದಂತೆ ಮಾಡು. ಅವನಿಗೂ ಅವನ ಪರಿವಾರಕ್ಕೂ ಸುಖ, ಶಾಂತಿ, ನೆಮ್ಮದಿಗಳನ್ನು ನೀಡು ತಂದೆ. ಅವರೆಲ್ಲರ ಹೃದಯದಲ್ಲಿ ನಿನ್ನ ಅಪಾರವಾದ ಪ್ರೀತಿಯನ್ನು ತುಂಬು. ಯಜಮಾನ ಈ ಪ್ರಾರ್ಥನೆಯನ್ನು ಕೇಳಿ ತನ್ನ ಕೋಣೆಗೆ ಹೋಗ್ತಾನೆ. ಅವನಿಗೆ ರಾತ್ರಿ ಇಡೀ ನಿದ್ದೆನೇ ಬರಲಿಲ್ಲ. ತಾನು ಯಾವ ಬಾಲಕಿಗೆ ಅಸಾಧ್ಯವಾದಂಥ ನೋವು, ಹಿಂಸೆಯನ್ನು ನೀಡಿದನು, ಅವಳೇ ಭಗವಂತನಲ್ಲಿ ನನ್ನ ಬಗ್ಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಅಂತ. ಮಾರನೇ ದಿನ ಬೆಳಗ್ಗೆ ಎದ್ದವನೇ ಆಕೆಯ ಕೋಣೆಗೆ ಹೋಗಿ ಅವಳ ಕಾಲಿಗೆ ನಮಸ್ಕರಿಸ್ತಾನೆ. ಅಮ್ಮ ರಬಿಯಾ, ನಾನು ಇಷ್ಟು ದಿನ ನಿನಗೆ ನೀಡಿದ ನೋವಿಗೆ, ತೊಂದರೆಗೆ ನನ್ನನ್ನು ಕ್ಷಮಿಸು. ಈ ಕ್ಷಣದಿಂದ ನಿನ್ನೆ ನಾನು ದಾಸ್ಯ ವಿಮೋಚನೆಯನ್ನಾಗಿ ಮಾಡ್ತಿದ್ದೀನಿ. ನನ್ನದೊಂದು ವಿನಂತಿ, ನೀನು ನನ್ನ ಮನೆಯಲ್ಲೇ ಇರಬೇಕು, ಆದರೆ ದಾಸಿಯಾಗಲ್ಲ. ನಮ್ಮ ಗೌರವದ ಅತಿಥಿಯಾಗಿ, ಮಾರ್ಗದರ್ಶಿಯಾಗಿ ನಿನ್ನ ಸೇವೆ ಮಾಡುವ ಭಾಗ್ಯ ನಮಗೆ ನೀಡು. ಅದರಿಂದ ನಮ್ಮ ಮನಸ್ಸು ಪರಿಶುದ್ಧವಾಗಲಿ ಅಂತ ಹೇಳಿ ಕೇಳ್ಕೊತಾನೆ. ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ. ಕ್ಷಮೆಗಿಂತ ಬಲವಾದ ಅಸ್ತ್ರ ಇಲ್ಲ. ತೊಂದರೆ ನೀಡಿದವರಿಗೆ ನಾವು ನೀಡಬಹುದಾದಂಥ ಶ್ರೇಷ್ಠ ಶಿಕ್ಷಣ ಅಂದರೆ ಕ್ಷಮೆ. ಯಾಕಂದರೆ ನಿರ್ಮಲವಾದ ಕ್ಷಮೆ ಅವಳ ಮನಸ್ಸಾಕ್ಷಿಯನ್ನು ಇರಿದಷ್ಟು ಮತ್ತಾವ ಆಯುಧವೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಹುಶಃ ಈ ಕತೆ ಅರ್ಥ ಆಗಿದೆ, ಮೆಚ್ಚುಗೆಯಾಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.